ಆಲ್ಮೋಸ್ಟ್ ಬ್ರಹ್ಮಾಂಡದಲ್ಲಿರುವ ಎಲ್ಲಾ ದೇವತೆಗಳಿಗೂ ಒಂದು ನಿವಾಸ ಇದೆ. ಆದ್ರೆ ನಾರದ ಮುನಿಗಳಿಗೂ ಮಾತ್ರ ಯಾಕೆ ನಿವಾಸ ಇಲ್ಲ? ಇದಕ್ಕೂ ದಕ್ಷ ಪ್ರಜಾಪತಿಗೂ ಏನು ಲಿಂಕ್? ಅದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ವಿಚಾರದ ಕುರಿತಾಗಿ ನಾವು ಭಾಗವತದ 6ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ಬೋದು. ಪ್ರಪಂಚದ ಅಭಿವೃದ್ಧಿಗೆ ಅಂತ ದಕ್ಷ ಪ್ರಜಾಪತಿ ಆತನ ಮಡದಿಯೊಂದಿಗೆ ಸೇರಿ 10,000 ಮಕ್ಕಳನ್ನ ಪಡಿತಾನೆ. ಅವರೆಲ್ಲರನ್ನ ಹರಿಯೇಶ್ವರು ಅಂತ ಕರೀತಾರೆ. ಇವರೆಲ್ಲರಿಗೂ ಕೂಡ ನೀವು ಪ್ರಪಂಚವನ್ನ ಆಳ್ಬೇಕು, ಪ್ರಪಂಚವನ್ನ ಜೀವಿಗಳೊಂದಿಗೆ ತುಂಬಿಸ್ಬೇಕು ಅಂತ ಹೇಳಿ ತಂದೆಯ ಆಜ್ಞೆಯ ಮೇರೆಗೆ ಇವರೆಲ್ಲರೂ ಸಂಸಾರವನ್ನ ಅಭಿವೃದ್ಧಿ ಮಾಡ್ಕೊಳ್ಳಕ್ಕೆ ಮತ್ತೆ ಸಂತಾನೋತ್ಪತ್ತಿಗೆ ಆಗಿ ಪ್ರಯತ್ನ ಮಾಡ್ತಾರೆ. ತಂದೆ ಹೇಳಿದ ಮಾತೆ ಇವರಿಗೆ ಆಜ್ಞೆಯಾಗಿರುತ್ತೆ. ದಕ್ಷ ಪ್ರಜಾಪತಿಯ ಈ 10,000 ಮಕ್ಕಳು ಕೂಡ ಎಲ್ಲರೂ ಒಂದೇ ರೀತಿಯಾಗಿರ್ತಾರೆ. ಹಾಗೆ ಇವರೆಲ್ಲರೂ ಪಿತೃವಾಕ್ಯ ಪರಿಪಾಲರಾಗಿರ್ತಾರೆ. ಇವರೆಲ್ಲರಿಗೂ ಕೂಡ ದಕ್ಷ ಪ್ರಜಾಪತಿಯ ಹಾಗೆ ಮಕ್ಕಳನ್ನ ಪಡೀರಿ ಅಂತ ದಕ್ಷ ಪ್ರಜಾಪತಿ ಇವರೆಲ್ಲರಿಗೂ ಹೇಳ್ತಾರೆ. ಇವರೆಲ್ಲರೂ ಸೇರ್ಕೊಂಡು ನಾರಾಯಣ ತೀರ್ಥರ ಹತ್ರ ಹೋಗ್ತಾರೆ. ಯಾಕೆ? ಅಲ್ಲಿ ತಪಸ್ಸನ್ನ ಮಾಡಿ ವಿಷ್ಣುವಿನ ಕೃಪೆಯನ್ನ ನಾವು ಯಾವ ಉದ್ದೇಶಕ್ಕೆ ಅಂತ ಬಂದಿದ್ದೀವಿ, ಅಂದ್ರೆ ಅವರು ಯಾವ ಉದ್ದೇಶಕ್ಕೆ ಅಂತ ಬಂದಿದ್ದಾರೆ ಆ ಉದ್ದೇಶವನ್ನ ಕಂಪ್ಲೀಟ್ ಮಾಡಕ್ಕೆ ವಿಷ್ಣುವಿನ ಕೃಪೆ ಬೇಕು ಅಂತ ಹೇಳಿ ಅಲ್ಲಿ ತಪಸ್ಸನ್ನ ಆಚರಣೆ ಮಾಡಕ್ಕೆ ಅಂತ ಹೋಗ್ತಾರೆ. ಹೀಗೆ ಒಂದು ದಿನ ನಾರದ ಮುನಿಗಳು ಅವರೆಲ್ಲರ ಮುಂದೆ ಬರ್ತಾರೆ. ಅವರೆಲ್ಲರ ಮುಂದೆ ಬಂದು ಜೀವನದ ನಿಜವಾದ ಧ್ಯೇಯ ಏನು ಅಂತ ಅವರಿಗೆ ತಿಳಿಸ್ತಾನೆ. ಸಂತಾನವನ್ನ ಉತ್ಪತ್ತಿ ಮಾಡೋದು ನಿಜವಾದ ಧ್ಯೇಯ ಅಲ್ಲ, ಭಗವಂತನಿಗೆ ಸೇವೆಯನ್ನ ಮಾಡಬೇಕು. ಅವನ ಧಾಮಕ್ಕೆ ಮರಳಿ ಹೋಗದೆ ಎಲ್ಲಾ ಜೀವಿಗಳಿಗೂ ನಿಜವಾದ ಧ್ಯೇಯ ಅಂತ ಹೇಳಿ ಅವರು ಬಂದ ಉದ್ದೇಶವನ್ನ ಅವರ ಮೈಂಡ್ ಅನ್ನ ಡೈವರ್ಟ್ ಮಾಡ್ತಾನೆ. ಯಾಕಂದ್ರೆ ಅವರು ಯಾವುದನ್ನ ಮಾಡ್ತಿದ್ರು ಅದೆಲ್ಲ ಐಹಿಕ ಭೋಗಕ್ಕಾಗಿ ಅಷ್ಟೇ. ಆದ್ರೆ ನಾರದ ಮುನಿಗಳು ಏನು ಉಪದೇಶ ಮಾಡಿದ್ರು ಅದು ಆಧ್ಯಾತ್ಮಿಕ ಜೀವನದಲ್ಲಿ ಉನ್ನತಿಯನ್ನ ಪಡೆಯಕ್ಕೆ ಅವರು ಹೇಳಿದ್ರು. ನಾರದ ಮುನಿಗಳು ಏನ್ ಹೇಳಿದ್ರು, ಆ ಹರಿಯೇಶ್ವರು 10,000 ದಕ್ಷ ಪ್ರಜಾಪತಿಯ ಮಕ್ಕಳು ಅವರಿಗೆ ಜ್ಞಾನೋದಯವಾಗತ್ತೆ. ಅವರೆಲ್ಲರೂ ಅದೇ ಕ್ಷಣ ನಾರದ ಮುನಿಗಳು ಉಪದೇಶ ಮಾಡಿದ ತಕ್ಷಣವೇ ಅವರು ಆ ತಪಸ್ಸನ್ನ ಅಲ್ಲಿಗೆ ಬಿಟ್ಟು ವಿಷ್ಣುವಿನ ಧ್ಯಾನ ಮಾಡಿ ಅವನಿಗೆ ಸೇವೆಯನ್ನ ಸಲ್ಲಿಸಿ ಭಗವದ್ಧಾಮಕ್ಕೆ ವಾಪಸ್ ಹೋಗ್ತಾರೆ. ಈ ವಿಷಯ ದಕ್ಷ ಪ್ರಜಾಪತಿಗೆ ಗೊತ್ತಾಗುತ್ತೆ. ಆತನಿಗೆ ಆ ಕ್ಷಣದಲ್ಲಿ ಇರುಸು ಮುರುಸು ಆದ್ರೂ ಕೋಪ ಬಂದ್ರು ಕೂಡ ಆಗ ಕಂಟ್ರೋಲ್ ಮಾಡ್ಕೋತಾರೆ. ಆದ್ರೆ ಮತ್ತೊಮ್ಮೆ ದಕ್ಷ ಪ್ರಜಾಪತಿ 1,000 ಗಂಡು ಸಂತಾನಗಳಿಗೆ ಜೀವವನ್ನ ಕೊಡ್ತಾನೆ. ಅವರನ್ನು ಕೂಡ ಸಂತಾನೋತ್ಪತ್ತಿ ಮಾಡಿ ಅಂತ ಹೇಳಿ ಅವರನ್ನು ಕೂಡ ಕಳಿಸ್ತಾರೆ. ಅವರು ಕೂಡ ತಮ್ಮ ಅಣ್ಣರು ಹರಿಯೇಶ್ವರು ಅಂತ ಏನು 10,000 ಅಣ್ಣಂದ್ರಿದ್ರಲ್ವಾ, ಹಾಗೆ ಇವರು ಕೂಡ ಇವರನ್ನ ಸವಾಲಾಕ್ಷರು ಅಂತ ಕರೀತಾರೆ. ಈ 1,000 ಮಕ್ಕಳನ್ನ ಈ ಸವಾಲಾಶ್ವರು ಕೂಡ ಅದೇ ನಾರಾಯಣ ತೀರ್ಥರ ಬಳಿಗೆ ಹೋಗಿ ಅಲ್ಲಿ ತಪಸ್ಸನ್ನ ಆಚರಣೆ ಮಾಡ್ತಾರೆ ತಂದೆ ಹೇಳಿದ ಹಾಗೆ. ಆದ್ರೆ ಅಲ್ಲಿಗೂ ಕೂಡ ನಾರದ ಮುನಿಗಳು ಬಂದು ಅವರ ಅಣ್ಣಂದರಿಗೆ ಹೇಗೆಲ್ಲ ಉಪದೇಶ ಮಾಡಿದ್ರೋ ಇವ್ರಿಗೂ ಕೂಡ ಹಾಗೆ ಉಪದೇಶವನ್ನ ಮಾಡ್ತಾರೆ. ಇವರು ಕೂಡ ಪಿತೃವಾಕ್ಯ ಪರಿಪಾಲರು. ಅದಕ್ಕೆ ತಂದೆ ಮಾತನ್ನ ಕೇಳ್ಕೊಂಡು ಅಲ್ಲಿಗೆ ವಂಶಾಭಿವೃದ್ಧಿಗೆ ಅಂತ ಹೋಗ್ತಾರೆ. ಅಲ್ಲಿಗೂ ಕೂಡ ನಾರದ ಮುನಿಗಳು ಬಂದು ಆ 10,000 ಅಣ್ಣಂದ್ರೆ ಏನಿದ್ರು ಅವರ ಹಾಗೆ ಇವರಿಗೂ ಕೂಡ ಬೋಧನೆಯನ್ನ ಮಾಡ್ತಾರೆ. ಇವರು ಕೂಡ ನಾರದ ಮುನಿಗಳು ಹೇಳಿದ್ರಿಂದ ಅವರಿಗೆ ಜ್ಞಾನೋದಯವಾಗುತ್ತೆ. ಇವರು ಕೂಡ ವಿಷ್ಣುವಿನ ಸೇವೆ ಮಾಡಿ ಅವರು ಕೂಡ ಭಗವದ್ಧಾಮಕ್ಕೆ ಹೋಗ್ತಾರೆ. ಇದರಿಂದ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ದಿರೋ ಹಾಗೆ ದಕ್ಷ ಪ್ರಜಾಪತಿ ನಡ್ಕೋತಾನೆ. ಇದೇ ಒಂದು ಕೋಪದಿಂದ ನಾರದ ಮುನಿಗಳಿಗೆ ಏನೇನೋ ನಿಂದಿಸ್ತಾನೆ. ನೀವು ಹಾಗಲ್ಲ, ನೀವು ಸನ್ಯಾಸಿಗಳೇ ಅಲ್ಲ, ನೀವು ತಪ್ಪು ಮಾಡ್ತಿದ್ದೀರಾ, ಅದಕ್ಕೆ ನನ್ನ ಮಕ್ಕಳನ್ನ ನೀವು ಹೀಗೆ ಮಾಡಿದ್ರಿ ಅಂತ ಹೇಳಿ ಶಾಪವನ್ನು ಕೊಡ್ತಾನೆ. ಅದರಲ್ಲೂ ಇನ್ನೊಂದು ಮುಖ್ಯವಾದ ಶಾಪ ಏನಪ್ಪಾ ಅಂದ್ರೆ, ನೀನು ಒಮ್ಮೆ ನನ್ನ ಮಕ್ಕಳನ್ನ ನನ್ನಿಂದ ದೂರ ಮಾಡಿದೆ, ಹಾಗೆ 2ನೇ ಬಾರಿ ಕೂಡ ಮಾಡಿದೆ. ಇದು ನೀನು ಮಾಡಿರೋದು ಅಮಂಗಳವಾದ ಒಂದು ಕೆಲಸ, ಅದಕ್ಕೆ ನೀನು ಸನ್ಯಾಸಿ ಆಗೋಕ್ಕೂ ನಿಜವಾಗಿಯೂ ನೀನು ಅರ್ಹನಲ್ಲ ಅಂತ ಹೇಳ್ತಾನೆ. ನೀನು ಸನ್ಯಾಸಿಯೇ ಆಗಿದ್ರು ಕೂಡ ಹೇಗೆ ನಡ್ಕೋಬೇಕು ಅಂತ ನಿನಗೆ ಗೊತ್ತೇ ಇಲ್ಲ ಅಂತ ನಾರದ ಮುನಿಗಳನ್ನ ದಕ್ಷ ಪ್ರಜಾಪತಿ ತುಂಬಾನೇ ನಿಂದಿಸ್ತಾನೆ. ಇದರ ಜೊತೆಗೆ ಮುಖ್ಯವಾಗಿ ನೀನು ವಿಶ್ವ ಪರ್ಯಟನೆಯನ್ನ ಮಾಡಬಹುದು, ಆದ್ರೆ ನಿನಗೆ ಯಾವುದೇ ನಿವಾಸ ಇರೋದಿಲ್ಲ ಅಂತ ಹೇಳಿ ನಾರದ ಮುನಿಗಳಿಗೆ ದಕ್ಷ ಪ್ರಜಾಪತಿ ಶಾಪವನ್ನು ಕೊಡ್ತಾನೆ. ಇದೇ ಶಾಪದಿಂದ ನಾವು ನಾರದ ಮುನಿಗಳಿಗೆ ಯಾವುದೇ ನಿವಾಸವನ್ನ ಕಾಣೋದಕ್ಕೆ ಸಾಧ್ಯವಿಲ್ಲ ಅಂತ ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖ ಆಗಿದೆ. ಹರೇ ಕೃಷ್ಣ.